ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬ್ಲೀಡಿಂಗ್ ಹಾರ್ಟ್ ಗಿಡದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆಯೇ ಅದರಲ್ಲಿ ಚೆನ್ನಾಗಿ ಹೂ ಬಿಡಬೇಕಾದ್ರೆ ನಾವು ಯಾವುದೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿಬಿಡಿ. ಈ ಬ್ಲೀಡಿಂಗ್ ಹಾರ್ಟ್ ಅನ್ನುವಂಥದ್ದು ತುಂಬ ಈಸಿಯಾಗಿ ಬೆಳೆಯಬಹುದಾದಂತಹ ಒಂದು ಗಿಡ. ಗಾರ್ಡನಿಂಗ್ ಬಗ್ಗೆ ಏನೂ ಗೊತ್ತಿಲ್ಲದೆ ಇರುವವರು ಕೂಡ ಈ ಗಿಡವನ್ನು ಈಸಿಯಾಗಿ ಬೆಳೆಯಬಹುದು. ಹಾಗೆ ಹೂವು ಕೂಡ ಚೆನ್ನಾಗಿ ಬಿಡುತ್ತದೆ. ಇದರಲ್ಲಿ ಹೂವು ಆದರೆ 2 ರಿಂದ 3 ತಿಂಗಳ ಕಾಲ ಹೂವು ಹಾಗೇ ಇರ್ತದೆ. ನೋಡಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿರ್ತದೆ. ಇದರಲ್ಲಿ 2 ಕಲರ್ಸ್ನಲ್ಲಿ ಬರ್ತದೆ. ನನ್ನ ಹತ್ತಿರ ಒಂದೇ ಕಲರ್ಸ್ ಇರುವಂಥದ್ದು. ಇದು ವೈಟ್ ಮತ್ತು ರೆಡ್ ಕಾಂಬಿನೇಷನ್ ಆದ್ದರಿಂದ ನೋಡಲಿಕ್ಕೆ ಸಹ ತುಂಬ ಚೆನ್ನಾಗಿರ್ತದೆ. ನೀವೀಗ ನೋಡ್ತಾ ಇರುವಂಥದ್ದು ಒಂದು ಸಲ ಹೂವಾದ ನಂತರ ಆ ಹೂವುಗಳೆಲ್ಲ ಬಾಡಿ ಹೋಗಿರುವಂಥದ್ದು. ಇದು ಬಳ್ಳಿ ಥರ ಹಬ್ಬಿಕೊಂಡು ಹೋಗುವಂತಹ ಒಂದು ಗಿಡ ಆದ್ದರಿಂದ ನಾವು ಕಟ್ ಮಾಡದೆ ಹಾಗೇ ಬಿಟ್ಟರೆ ಎಷ್ಟು ಉದ್ದ ಬೇಕಾದರೂ ಬೆಳ್ಕೊಂಡು ಹೋಗ್ತದೆ. ಆದರೆ ನಾನಿಲ್ಲಿ ಜಾಸ್ತಿ ಉದ್ದವಾಗಿ ಅದನ್ನು ಬಿಟ್ಕೊಂಡಿಲ್ಲ. ಪಾಟಲ್ಲಿರುವ ಗಿಡ ಆದ್ದರಿಂದ ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿಯೂ ಕೂಡ ತುಂಬಾ ಹೂ ಬಿಟ್ಟಿದೆ. ಇದರಲ್ಲಿ ಹೂವಾಗಿ ಹೂವು ಬಾಡಿ ಹೋದ ನಂತರ ಆ ಹೂವನ್ನು ಹಾಗೇ ಗಿಡದಲ್ಲಿ ಬಿಟ್ಟರೆ ಮತ್ತೆ ಬೇಗನೆ ಹೊಸ ಚಿಗುರುಗಳು ಬಂದು ಹೂವಾಗುವಾಗ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದರಲ್ಲಿ ಹೂವಾಗಿ ಎಲ್ಲ ಹೂಗಳು ಬಾಡಿ ಹೋದ ನಂತರ ಅದರಲ್ಲಿರುವ ಎಲ್ಲ ಹೂಗಳನ್ನು ಒಂದು ಸಲಕ್ಕೆ ಕಟ್ ಮಾಡಿ ತಗೊಳ್ಬೇಕು. ಹಾಗೆಯೇ ಗಿಡದಲ್ಲಿರುವ ಎಲ್ಲ ಎಲೆಗಳನ್ನು ಕೂಡ ತೆಗೆದು ಹಾಕಿಬಿಡಬೇಕು. ಹಾಗೆ ಎಲೆಗಳನ್ನು ತೆಗೆಯೋದ್ರಿಂದ ಆ ಎಲೆಗಳು ತೆಗೆದಂತಹ ಜಾಗದಲ್ಲಿ ಹೊಸ ಚಿಗುರು ಬಂದು ಅಲ್ಲಿ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಗಿಡದ ತುಂಬ ಹೂವು ತುಂಬಿಕೊಳ್ತದೆ. ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ಒಂದು ಹೊಸ ಚಿಗುರು ಬಂದಿದೆ ನೋಡಿ. ಈ ಚಿಗುರನ್ನು ನಾನು ಬಿಡ್ತಾ ಇದ್ದೀನಿ. ಯಾಕೆಂದರೆ ಇದು ಹೊಸದಾಗಿ ಬಂದಿರುವಂತಹ ಚಿಗುರು. ಅದಕ್ಕೋಸ್ಕರ ಚಿಗುರನ್ನು ತೆಗಿತಾ ಇಲ್ಲ. ಅದರಲ್ಲಿರುವ ಕೆಲವೊಂದು ಎಲೆಗಳನ್ನು ಮಾತ್ರ ತೆಗಿತಾ ಇದ್ದೀನಿ. ಇದರಲ್ಲಿ ಚೆನ್ನಾಗಿ ಹೂವು ಬರಬೇಕಾದ್ರೆ ನಾವು ಇಡೀ ದಿನ ಬಿಸಿಲು ಬೀಳುವಂತಹ ಪ್ಲೇಸಲ್ಲಿ ಇದನ್ನು ಇಟ್ಕೊಳ್ಬೇಕು. ಹಾಗೆಯೇ ಡೈಲಿ ನಾವು ನೀರನ್ನು ಹಾಕಬೇಕು. ಮತ್ತು ಇದಕ್ಕೆ ಫರ್ಟಿಲೈಸರನ್ನು ಹಾಕೋದಾದರೆ ಜಾಸ್ತಿಯಾಗಿ ಲಿಕ್ವಿಡ್ ಫರ್ಟಿಲೈಸರ್ನೇ ಹಾಕ್ಕೊಳ್ಬಹುದು. ಈಗ ಮತ್ತೆ ಬೇಸಿಗೆಗಾಲ ಆದ್ದರಿಂದ ಎಲ್ಲ ಗಿಡಗಳಿಗೂ ಕೂಡ ಲಿಕ್ವಿಡ್ ಫರ್ಟಿಲೈಸರ್ನೇ ಹಾಕ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಈ ಬ್ಲೀಡಿಂಗ್ ಹಾರ್ಟ್ ಗಿಡಕ್ಕೆ ಫರ್ಟಿಲೈಸರನ್ನು ಹಾಕೋದಾದರೆ 15 ದಿವಸಕ್ಕೊಮ್ಮೆ ಸಗಣಿ ನೀರನ್ನು ತುಂಬ ತೆಳುವಾಗಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಹೂ ಬರ್ತದೆ. ನಾನಿಲ್ಲಿ ಗಿಡದಲ್ಲಿರುವ ಒಣಗಿ ಹೋಗಿರುವ ಎಲ್ಲ ಹೂಗಳನ್ನು ಕೂಡ ಕಟ್ ಮಾಡಿ ತೆಗಿತಾ ಇದ್ದೀನಿ. ಒಣಗಿ ಹೋಗಿರುವ ಹೂವುಗಳನ್ನು ಹಾಗೆ ಬಿಟ್ಟರೆ ಅದು ಉದುರಿ ಹೋಗಲಿಕ್ಕೆ ಮತ್ತೆ ತಿಂಗಳುಗಟ್ಟಲೆ ಟೈಮನ್ನು ತಗೊಳುತ್ತೆ. ಅದಕ್ಕೋಸ್ಕರ ನಾವು ಬೇಗ ಬಾಡಿ ಹೋಗಿರುವಂಥ ಹೂಗಳನ್ನು ಕಟ್ ಮಾಡಿ ತಗೊಂಡ್ರೆ ಹೊಸ ಚಿಗುರು ಬಂದು ಮತ್ತೆ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನು ನಾವು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಸಣ್ಣ ಸಣ್ಣ ಗಿಡವನ್ನಾಗಿಯೂ ಕೂಡ ಬೆಳ್ಕೊಳ್ಬಹುದು. ಇಲ್ಲ ಅಂದರೆ ಮನೆಯ ಕಾಂಪೌಂಡ್ ಆಗಿ ಗೇಟ್ಗಳಿಗೂ ಕೂಡ ಇದನ್ನು ಹಬ್ಬಿಸಿ ಬಿಡ್ಬೋದು. ಆಗ ತುಂಬ ಚೆನ್ನಾಗಿ ಕಾಣಿಸ್ತದೆ.
ಈಗ ನೋಡಿ ಗಿಡದಲ್ಲಿರುವ ಎಲ್ಲ ಹೂವುಗಳನ್ನು ತೆಗೆದುಹಾಕಿದ್ದೀನಿ. ಗಿಡ ಖಾಲಿಯಾಗಿ ಕಾಣಿಸ್ತಾ ಇದೆ. ಹೀಗೆ ತೆಗೆದುಹಾಕಿರುವಂತಹ ಹೂವನ್ನು ಅದೇ ಗಿಡದ ಬುಡಕ್ಕೆ ಹಾಕಿ ಮಲ್ಚಿಂಗ್ ಮಾಡ್ಕೊಳ್ಬಹುದು. ನೋಡಿ ಈ ಥರ ಹೀಗೆ ಗಿಡದ ಬುಡಕ್ಕೆ ಹಾಕಿ ಇಟ್ಕೊಂಡ್ರೆ ಸ್ವಲ್ಪ ದಿವಸದ ನಂತರ ಅದು ಕೊಳೆತು ಅಲ್ಲಿ ಕಾಂಪೋಸ್ಟ್ ಆಗಿ ಹೋಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.